ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ವಿವಾದಾತ್ಮಕ ಕಸ್ತೂರಿ ರಂಗನ್ ವರದಿ ತಿರಸ್ಕಾರ ಆಗಿದೆ. ರಾಜ್ಯ ಸರ್ಕಾರದಿಂದ ಕಸ್ತೂರಿ ರಂಗನ್ ವರದಿ ತಿರಸ್ಕಾರ ಆಗಿರೋದು. ಕ್ಯಾಬಿನೆಟ್ ಸಭೆಯಲ್ಲಿ ವರದಿ ತಿರಸ್ಕಾರದ ನಿರ್ಧಾರವನ್ನ ಮಾಡಿದ್ದಾರೆ. ಈ ಕಸ್ತೂರಿ ರಂಗನ್ ವರದಿ ಏನ್ ಹೇಳುತ್ತೆ ಹಾಗಾದ್ರೆ? ಪಶ್ಚಿಮ ಘಟ್ಟದಲ್ಲಿ ಮಾನವ ಹಸ್ತಕ್ಷೇಪ ಬೇಡ, ಅಣೆಕಟ್ಟೆ, ಹೆದ್ದಾರಿ, ಸುರಂಗ ಮಾಡಿದ್ರೆ ಕಾಡು ನಾಶ ಆಗುತ್ತೆ. ಈ ಭಾಗದಲ್ಲಿ ಅತ್ಯಮೂಲ್ಯವಾದ ಸಸ್ಯ ಸಂಪತ್ತಿದೆ, ಮರ ಗಿಡಗಳಿದೆ. ಸೊ ಮಾನವರ ಹಸ್ತಕ್ಷೇಪ ಆದ್ರೆ ಅವೆಲ್ಲ ನಾಶ ಆಗುತ್ತೆ. ಹಾಗಾಗಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ತರಬೇಕು, ತರಬಾರದು, ಅವೆರಡೂ ಚರ್ಚೆಗಳು ಬಹಳ ವರ್ಷಗಳಿಂದ ನಡೀತಾ ಇತ್ತು. ಅಂತಿಮವಾಗಿ ಮೊನ್ನೆ ಕೇಂದ್ರ ಕಸ್ತೂರಿ ರಂಗನ್ ವರದಿ ಜಾರಿಗೆ ತಂದಿದ್ರಿಂದ ಈಗ ರಾಜ್ಯ ಸರ್ಕಾರ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಸಭೆಗಳ ಮೇಲೆ ಸಭೆಯನ್ನ ಮಾಡಿದ ಮೇಲೆ ಕ್ಯಾಬಿನೆಟ್ ಸಭೆಯಲ್ಲಿ ಈಗ ಆ ವರದಿಯನ್ನ ತಿರಸ್ಕಾರ ಮಾಡೋದು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಒಟ್ಟು 56,825 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಪರಿಸರ ಸೂಕ್ಷ್ಮ ಪ್ರದೇಶ. ಕರ್ನಾಟಕದ 20,668 ಚದರ ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶ. ಇಲ್ಲಿ ಗಣಿಗಾರಿಕೆ ಮಾಡಂಗಿಲ್ಲ, ಕ್ವಾರಿ ನಡೆಸಂಗಿಲ್ಲ, ಕೈಗಾರಿಕೆ ಯೋಜನೆಗಳು ಬೇಡ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪವನ ವಿದ್ಯುತ್ ಯೋಜನೆ ನಿಷೇಧಿಸಲು ಕೂಡ ಶಿಫಾರಸಿದೆ. ಮುಂದಿನ 5 ವರ್ಷ ಎಲ್ಲಾ ಗಣಿಗಾರಿಕೆ ನಿಲ್ಲಿಸೋದಕ್ಕೆ ಶಿಫಾರಸಿದೆ. 20,000 ಚದರ ಮೀಟರ್ಗಿಂತ ದೊಡ್ಡದಾದ ಕಟ್ಟಡ ನಿರ್ಮಾಣ ಮಾಡಂಗಿಲ್ಲ. ಮತ್ತೆ ಈ ಪ್ರದೇಶದಲ್ಲಿ ಸಿಮೆಂಟ್, ಕಲ್ಲು, ರಾಸಾಯನಿಕ ಬಳಸಲು, ಜನವಸತಿ ನಿರ್ಮಿಸಲು ಅವಕಾಶ ನೀಡಬಾರದು ಅಂತ ಕಸ್ತೂರಿ ರಂಗನ್ ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿಯನ್ನ ಇದೀಗ ಕೇಂದ್ರ ಒಪ್ಕೊಂಡಿದೆ. ಈಗ ರಾಜ್ಯ ಸರ್ಕಾರ ಅದನ್ನ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಸರ್ಕಾರ ಹೇಳ್ತಾ ಇರೋದೇನು? ಕಸ್ತೂರಿ ರಂಗನ್ ವರದಿಯನ್ನ ರಾಜ್ಯ ಸರ್ಕಾರ ಒಪ್ಕೊಳ್ಳೋದಿಲ್ಲ ಅಂತ. ಈಗಾಗಲೇ ಆ ಭಾಗದ ಜನಪ್ರತಿನಿಧಿಗಳು ಸಭೆ ಮೇಲೆ ಸಭೆಯನ್ನ ನಡೆಸಿ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡೋ ಪ್ರಯತ್ನ ಮಾಡಿದ್ದಾರೆ. ಸೊ ಈ ವರದಿ ಅನುಷ್ಠಾನದಿಂದ ಸಮಸ್ಯೆಗಳು ಏನೇನಾಗುತ್ತೆ, ಅಲ್ಲಿನ ಸ್ಥಳೀಯರಿಗೆ ಸಮಸ್ಯೆಗಳು ಏನಾಗುತ್ತೆ, ಬದುಕೋದಕ್ಕೆ ಆಗಲ್ಲ ಅಂತ ಕೆಲವರು ಹೇಳ್ತಿರೋದು ಈ ವರದಿ ಜಾರಿಗೆ ಬಂದ್ರೆ. ಈಗಾಗಲೇ ಸರ್ಕಾರ ಅರಣ್ಯ ರಕ್ಷಣೆಯನ್ನ ಮಾಡ್ತಾ ಇದೆ. ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕವಾಗಿದೆ, ಇದು ಸರ್ಕಾರದ ವಾದ. ಕಾಡಿನ ಪ್ರಮಾಣ ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ, ವರದಿ ರದ್ದು ಮಾಡುವಂತೆ ಮನವಿ ಮಾಡ್ತೀವಿ. ವರದಿ ರದ್ದತಿಗೆ ಕೇಂದ್ರಕ್ಕೆ ಮನವಿ ಮಾಡೋದಕ್ಕೆ ಸರ್ಕಾರ ಈಗ ತೀರ್ಮಾನಕ್ಕೆ ಬಂದಿದೆ. ಫಸ್ಟ್ ಕ್ಯಾಬಿನೆಟ್ ಸಭೆಯಲ್ಲಿ ಈ ವರದಿ ತಿರಸ್ಕಾರ ಮಾಡಿರೋದ್ರ ಬಗ್ಗೆ ಒಂದು ಒಪಿನಿಯನ್ ಹೇಳಬೇಕಲ್ಲ ಕೇಂದ್ರಕ್ಕೆ. ಮತ್ತೆ ಯಾತಕ್ಕೋಸ್ಕರ ಇದನ್ನ ನಾವು ರಿಜೆಕ್ಟ್ ಮಾಡ್ತಿದೀವಿ, ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರಾಕ್ಟಿಕಲ್ ಆಗಿ. ಸೊ ಅದ್ರ ಬಗ್ಗೆನೂ ಕೂಡ ಕೇಂದ್ರಕ್ಕೆ ಮನವರಿಕೆ ಮಾಡೋದಕ್ಕೆ ಸರ್ಕಾರ ಈಗ ತೀರ್ಮಾನಕ್ಕೆ ಬಂದಿದೆ. ಈಗ ಕಸ್ತೂರಿ ರಂಗನ್ ವರದಿಯನ್ನ ರಾಜ್ಯ ಸರ್ಕಾರ ಇಟ್ ಪ್ರೆಸೆಂಟ್ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಈಗ ರಾಜ್ಯ ಸರ್ಕಾರದ ವಾದ ಅಂದ್ರೆ ಆಲ್ರೆಡಿ ಸರ್ಕಾರದ ಕಡೆಯಿಂದ ನಾವು ಈಗ ಅರಣ್ಯ ಸಂಪತ್ತನ್ನ, ಮರ ಗಿಡಗಳನ್ನ ರಕ್ಷಣೆ ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ಒಂದು ಕಣ್ಣನ್ನ ಇಟ್ಟಿದ್ದೀವಿ. ಆದ್ರೆ ಈ ಕಸ್ತೂರಿ ರಂಗನ್ ವರದಿ ಏನಿದೆ ಅದು ಅವೈಜ್ಞಾನಿಕವಾಗಿದೆ. ಅದನ್ನ ಈ ಹಂತದಲ್ಲಿ ಸಂದರ್ಭದಲ್ಲಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನೇನು ಸಮಸ್ಯೆ ಆಗುತ್ತೆ ಸ್ಥಳೀಯರಿಗೆ ಆ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಅಥವಾ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡೋದು ಇದು ಸಾಧ್ಯ ಇಲ್ಲ ಅಂತ ಹೇಳೋದು ಅಂತ ಈಗ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ. ಈಗ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನಕ್ಕೆ ಬಂದಿರೋದು ಈ ಕಸ್ತೂರಿ ರಂಗನ್ ವರದಿಯನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆ ಕಾರಣಗಳನ್ನು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಮಾಡ್ಕೊಂಡಿದೆ. ಈಗ ಸ್ಥಳೀಯರು ಅಂದ್ರೆ ಈ ಮಲೆನಾಡು ಮತ್ತೆ ಕರಾವಳಿ ಭಾಗದವರೆಲ್ಲ ಸಾಕಷ್ಟು ವಿರೋಧವನ್ನ ಇದಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಹೇಳ್ತಿರೋದು ಆಲ್ರೆಡಿ ನಾವು ಅರಣ್ಯ ಪ್ರದೇಶವನ್ನ ಕಾಪಾಡ್ತಾ ಇದ್ದೀವಿ, ಸೊ ಈ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿರುವಂತ ವರದಿ ಬೇಡ ಅಂತ ಹೇಳಿ. ಹಾಗಾದ್ರೆ ಬಹಳಷ್ಟು ವರ್ಷಗಳಿಂದ ಈ ಕಸ್ತೂರಿ ರಂಗನ್ ವರದಿ ಬಗ್ಗೆ ಪ್ರಸ್ತಾಪಗಳಾಗ್ತಾ ಇತ್ತು. ಬಹುಶಃ ನಿಮಗೂ ನೆನಪಿರ್ಬೋದು, ಅದನ್ನ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಿರಂತರವಾಗಿ ಆಗ್ತಾ ಇತ್ತು. ಹಾಗಾದ್ರೆ ಈ ಕಸ್ತೂರಿ ರಂಗನ್ ವರದಿಯಲ್ಲಿ ಏನೆಲ್ಲ ಪ್ರಸ್ತಾಪ ಆಗಿದೆ, ಇದಕ್ಕೆ ಪರ ಮತ್ತೆ ವಿರೋಧ ಯಾಕೆ ವ್ಯಕ್ತವಾಗ್ತಾ ಇತ್ತು, ಇನ್ ಡೀಟೇಲ್ ಆಗಿ ನಿಮ್ಗೆ ಆ ಬಗ್ಗೆ ನಾವೀಗ ನ್ಯೂಸ್ 18 ಕನ್ನಡದಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ. ಅಸಲಿಗೆ ಈ ಕಸ್ತೂರಿ ರಂಗನ್ ವರದಿಯಲ್ಲಿ ಏನೇನಿದೆ ಅಂದ್ರೆ, ವರದಿಯಲ್ಲಿ ಶಿಫಾರಸಿರೋದು ಪಶ್ಚಿಮ ಘಟ್ಟದಲ್ಲಿ ಅಪಾರವಾಗಿ ವನ್ಯ ಸಂಪತ್ತಿದೆ, ಮಾನವನ ಹಸ್ತಕ್ಷೇಪ ಆದ್ರೆ ಸೊ ಅದೆಲ್ಲವೂ ಕೂಡ ನಾಶ ಆಗುತ್ತೆ, ಅದನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ಈಗ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ಈ ವರದಿಯನ್ನ ಜಾರಿಗೆ ತರಬೇಕು ಅಂತ. ಕಾಡು ಪ್ರಾಣಿ ಇರ್ಬೋದು, ಪಕ್ಷಿ ಸಂಕುಲ,
ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ವನ್ಯ ಸಂಪತ್ತು ಅಂತ ಏನೇನು ನಾವು ಕನ್ಸಿಡರ್ ಮಾಡ್ತೀವಿ ಅವೆಲ್ಲವನ್ನೂ ಕೂಡ ಈಗ ನಾವು ಉಳಿಸ್ಬೇಕು. ಇನ್ನು ಈ ಪ್ರದೇಶಗಳಲ್ಲಿ ಅಣೆಕಟ್ಟೆ ಅಥವಾ ಹೆದ್ದಾರಿ ಅಂತಂದ್ರೆ ರಸ್ತೆ ಅಗಲೀಕರಣ ಆಗುತ್ತೆ, ಒಂದ್ಸಗೆ ಅಲ್ಲಿ ಮರಗಳ ಮಾರಣ ಹೋಮ ಆಗುತ್ತೆ, ಪ್ರಾಣಿ ಪಕ್ಷಿಗಳು ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ಬೇಕಾಗತ್ತೆ, ಅವುಗಳ ನಾಶನೂ ಆಗಬಹುದು. ಮತ್ತೆ ಸುರಂಗ ಮಾರ್ಗ ಇದ್ಯಾವುದನ್ನು ಕೂಡ ಇಂಥ ಚಟುವಟಿಕೆಗಳನ್ನ ನಡೆಸಬಾರದು. ಇನ್ನು ಗಣಿಗಾರಿಕೆ, ಕೈಗಾರಿಕೆ, ಜಲವಿದ್ಯುತ್ ಯೋಜನೆಗಳು, ಯಾವುದೇ ಯೋಜನೆಗಳು ಕೂಡ ಇದರಲ್ಲಿ ಬೇಡ ಅಂತ ಹೇಳಿ ಈ ವರದಿಯಲ್ಲಿ ಶಿಫಾರಸನ್ನ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಪವನ ವಿದ್ಯುತ್ ಯೋಜನೆ ಕೂಡ ನಿಷೇಧಿಸಬೇಕು ಅಂತ ಹೇಳಿ ಈ ವರದಿಯಲ್ಲಿ ಶಿಫಾರಸನ್ನ ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಆಕ್ಟಿವಿಟೀಸ್ ಆ ಭಾಗದಲ್ಲಿ ನಡಿಬಾರದು ಅಂತ ಹೇಳಿ ಒಂದಿಷ್ಟು ಪ್ರದೇಶವನ್ನ ಗುರುತಿಸಿದ್ದಾರಲ್ಲ, ಆ ಪ್ರದೇಶದಲ್ಲಿ ಇಂತಹ ಅಣೆಕಟ್ಟಿರ್ಬೋದು, ಡ್ಯಾಮ್ ಇರ್ಬೋದು, ಅಂದ್ರೆ ಡ್ಯಾಮ್ ಜೊತೆಗೆ ಪವನ ವಿದ್ಯುತ್ ಏನೂ ಮಾಡಂಗಿಲ್ಲ. ರಸ್ತೆ ಅಗಲೀಕರಣ, ಹೆದ್ದಾರಿಗಳು, ಮುಂದಿನ 5 ವರ್ಷ ಎಲ್ಲಾ ಗಣಿಗಾರಿಕೆ ಈ ಭಾಗದಲ್ಲಿ ನಿಲ್ಲಿಸಬೇಕು ಅಂತ ಕಸ್ತೂರಿ ರಂಗನ್ ವರದಿಯಲ್ಲಿದೆ. ಈಗ 20,000 ಚದರ ಮೀಟರ್ಗಿಂತ ದೊಡ್ಡದಾದಂತ ಒಂದು ಕಟ್ಟಡ ಕೂಡ ನಿರ್ಮಾಣ ಹೊಸದಾಗಿ ಮಾಡಬಾರ್ದು. ಇನ್ನು ಸಿಮೆಂಟ್, ಕಲ್ಲು, ರಾಸಾಯನಿಕವನ್ನ ಆ ಭೂ ಪ್ರದೇಶದಲ್ಲಿ ಬಳಸಬಾರ್ದು. ಇನ್ನು ಜನವಸತಿ ನಿರ್ಮಿಸೋದಕ್ಕೆ ಅವಕಾಶವನ್ನ ಹೊಸದಾಗಿ ಯಾವುದೇ ಕಾರಣಕ್ಕೂ ಮಾಡಿಕೊಡ್ಬಾರ್ದು. ಇದು ಈ ವರದಿಯಲ್ಲಿರುವಂತಹ ಶಿಫಾರಸು. ಇನ್ನು ಸೂಕ್ಷ್ಮ ಪರಿಸರದ ಪ್ರದೇಶ ರಕ್ಷಣೆ ಆಗಬೇಕು. ಮೇನ್ ಇಂಟೆನ್ಷನ್ ಇದೆ, ಸೂಕ್ಷ್ಮ ಪರಿಸರ ಅದು. ಸೊ ಹಾಗಾಗಿ ಆ ಪ್ರದೇಶದ ರಕ್ಷಣೆ ಆಗಬೇಕು ಅಂತಂದ್ರೆ ಮಾನವನ ಹಸ್ತಕ್ಷೇಪ ಮೇನ್ ಆಗಿ ಆಗಬಾರ್ದು. ಸೊ ಇದು ಇನ್ನು ಪಶ್ಚಿಮ ಘಟ್ಟ ಅತಿ ಸೂಕ್ಷ್ಮ ಪರಿಸರ ವಲಯವಾಗಿ ಪರಿವರ್ತನೆ ಆಗಬೇಕು. ಸೊ ಈಗ ಜಾರಿ ಆದ್ರೆ ಏನೇನ್ ಆಗುತ್ತೆ, ಸೊ ಅದ್ರ ಬಗ್ಗೆ ನಾವೀಗ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರೋದು. ಇಷ್ಟು ತನಕ ಶಿಫಾರಸ್ ಕೊಟ್ವಿ, ಈಗ ಜಾರಿ ಆದ್ರೆ ಪಶ್ಚಿಮ ಘಟ್ಟ ಅತಿ ಸೂಕ್ಷ್ಮ ಪರಿಸರ ವಲಯವಾಗಿ ಪರಿವರ್ತನೆ ಆಗುತ್ತೆ. ಸೊ ಇಲ್ಲಿ ಮಾನವ ಹಸ್ತಕ್ಷೇಪವನ್ನ ಮಾಡುವಂತೆ ಇರೋದಿಲ್ಲ, ಯಾಕಂದ್ರೆ ತುಂಬಾ ಜನ ಈಗ ಆ ಪ್ರದೇಶದಲ್ಲಿ ಬದುಕ್ತಾ ಇದ್ದಾರೆ, ಅವ್ರಿಗೆ ಬೇಕಾದಂತ ಫೆಸಿಲಿಟೀಸ್ ಅಲ್ಲಿ ಇದೆ, ಏನು ಕೂಡ ಅಭಿವೃದ್ಧಿ ಮಾಡಂಗಿಲ್ಲ, ಅಲ್ಲಿ ಏನು ಚಟುವಟಿಕೆ ನಡೆಸಂಗೇ ಇಲ್ಲ. ಕೆಲವೊಂದು ಮೂಲಭೂತ ಸೌಲಭ್ಯಗಳು ನಾವು ವಾಸ್ತವ್ಯ ಅಲ್ಲಿ ಹೂಡಿರ್ತೀವಿ ಅಥವಾ ಮನೆ ಮಾಡ್ಕೊಂಡಿರ್ತೀವಿ ಅಂದ್ರೆ ಸೊ ಅದಕ್ಕೂ ಕೂಡ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಸ್ಥಳೀಯರು ಅದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ನಾವು ಬದುಕ್ತಾ ಇದ್ದೀವಿ, ನಮ್ಮನ್ನ ಅಲ್ಲಿ ಬದುಕಕ್ ಬಿಡಿ ಅಂತ ಹೇಳಿ, ನಮ್ಗೆ ಏನ್ ಫೆಸಿಲಿಟಿ ಬೇಕೋ ಅದನ್ನ ಅಟ್ಲೀಸ್ಟ್ ಮಾಡ್ಕೊಳಕ್ ಬಿಡಿ ಅಂತ. ಇನ್ನು ಈ ಭೂಭಾಗ ರಾಜ್ಯದ ನಿಯಂತ್ರಣವನ್ನೇ ಕಳ್ಕೊಂಡ್ಬಿಡುತ್ತೆ. ಸೊ ನಮ್ಮ ರಾಜ್ಯದಲ್ಲಿರುವಂತಹ ಭೂ ಪ್ರದೇಶ ಕಸ್ತೂರಿ ರಂಗನ್ ವರದಿ ಜಾರಿ ಆದ್ರೆ ಆ ಭೂ ಪ್ರದೇಶ ಏನಿದೆ, ಆ ಭಾಗ ಏನಿದೆ, ಅದು ಕೇಂದ್ರದ ಸುಪರ್ದಿಗೆ ಬರುತ್ತೆ. ಇಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ, ಇಲ್ಲಿನ ಸರ್ಕಾರಕ್ಕೂ ಕೂಡ ಅದು ಸಾಧ್ಯ ಇಲ್ಲ. ಏನಾದ್ರೂ ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ಅದಕ್ಕೆ ಮತ್ತೆ ಪರ್ಮಿಷನ್ ತಗೊಳ್ಬೇಕಾಗತ್ತೆ, ಅದು ತುಂಬಾ ವರ್ಷ ಹಿಡಿಯುತ್ತೆ. ಇಲ್ಲಿರುವಂತ ಆದಿವಾಸಿಗಳನ್ನ ಒಕ್ಕಲೆಬ್ಬಿಸ್ಬೇಕಾಗತ್ತೆ. ಆಲ್ರೆಡಿ ಆದಿವಾಸಿಗಳು ನಮ್ಗೊಂದು ಹಕ್ಕು ಪತ್ರ ಇಲ್ಲ, ನಾವು ಎಷ್ಟೋ ವರ್ಷಗಳಿಂದ ವಾಸ ಮಾಡ್ಕೊಂಡಿದೀವಿ. ಸೊ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಇದು ಜಾರಿಗೆ ಬಂದ್ರೆ ಅಲ್ಲಿರೋರ್ನೆಲ್ಲ ಒಕ್ಕಲೆಬ್ಬಿಸ್ಬೇಕಾಗತ್ತೆ. ಇನ್ನು ವಿದ್ಯುತ್, ನೀರಾವರಿ ಸೇರಿದಂತೆ ಯಾವುದೇ ಕೈಗಾರಿಕೆ ನಡೆಸೋದು ಕೂಡ ಕಷ್ಟ ಆಗುತ್ತೆ. ಒಂದ್ಸೆಕೆಂಡ್ ಆಗ್ಲೇ ನಾವು ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಶಿಫಾರಸಲ್ಲಿ, ಏನು ಫೆಸಿಲಿಟಿ ಕೂಡ ಅಲ್ಲಿ ಪಡ್ಕೊಳಂಗಿರಲ್ಲ. ಸದ್ಯ ಇರುವಂತ ಕೈಗಾರಿಕೆಗಳನ್ನ 5 ವರ್ಷದ ಒಳಗೆ ಕ್ಲೋಸ್ ಮಾಡಲೇಬೇಕಾಗತ್ತೆ. ಆಕ್ಟಿವಿಟೀಸ್ ನೆಕ್ಸ್ಟ್ ನಡೆಸಂಗೇ ಇಲ್ಲ. ರಾಜ್ಯದ 1553ಕ್ಕೂ ಹೆಚ್ಚು ಹಳ್ಳಿಗಳು ಈ ವ್ಯಾಪ್ತಿಗೆ ಬರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ 1553ಕ್ಕೂ ಹೆಚ್ಚು ಹಳ್ಳಿಗಳು ಅಂತಂದ್ರೆ ಅಲ್ಲಿ ಎಷ್ಟು ಜನ ಈಗ ಆಲ್ರೆಡಿ ವಾಸ ಮಾಡ್ಕೊಂಡಿದ್ದಾರೆ, ಅವರಿಗೆ ಫೆಸಿಲಿಟೀಸ್ ಬೇಕಾಗುತ್ತೆ, ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂದ್ರೆ ಮತ್ತಷ್ಟು ಒಂದಿಷ್ಟು ಸಮಸ್ಯೆಗಳಾಗುತ್ತೆ. ಸೊ ಇದೆಲ್ಲ ಸಮಸ್ಯೆಗಳು ಕೂಡ ಈ ವರದಿ ಜಾರಿಗೆ ಬಂದ್ರೆ ಆಗುತ್ತೆ. ಈಗ ಕೇಂದ್ರ ಅದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾಗಿದೆ, ಈ ವರದಿ ಸರಿಯಾಗಿದೆ ಅಂತ ಹೇಳಿ ಶಿಫಾರಸನ್ನ ಮಾಡಿದ್ದಾಗಿದೆ. ಈಗ ವಿರೋಧ ಯಾಕೆ, ಈ ವರದಿ ಜಾರಿಗೆ ಬರಬಾರ್ದು ಅಂತ ಹೇಳಿ, ನಾವು ಅದನ್ನ ಅನುಸರಿಸೋದಕ್ಕೆ ರೆಡಿ ಇಲ್ಲ ಅಂತ ಅರಣ್ಯವಾಸಿ ಮತ್ತೆ ಆದಿವಾಸಿಗಳನ್ನ ಒಕ್ಕಲೆಬ್ಬಿಸ್ತಾರೆ. ವರ್ಷಗಳಿಂದ ಅಲ್ಲಿದ್ದಾರೆ, ಅವ್ರ ಪೂರ್ವಜರೆಲ್ಲ ನೆಲೆ ಊರಿದ್ದಾರೆ, ಮನೆ ಮಠ ಕಟ್ಕೊಂಡಿದ್ದಾರೆ. ಇವಾಗ ಆಲ್ ಆಫ್ ಸಡನ್ ನೀವು ಆ ಜಾಗ ಬಿಟ್ಟು ಹೋಗಿ ಅಂತಾರೆ. ಎಂಥವ್ರಾದ್ರೂ ಅದಕ್ಕೆ ಅಪೋಸ್ ಮಾಡೇ ಮಾಡ್ತಾರೆ. ಈಗ ಹೊಲ, ಗದ್ದೆ, ಮನೆ ಕಟ್ಕೊಂಡಿದ್ದಾರೆ, ತೋಟ ಮಾಡ್ಕೊಂಡಿದ್ದಾರೆ, ಅವೆಲ್ಲವೂ ಕೂಡ ನಾಶ ಆಗ್ಬಿಡುತ್ತೆ. ನಾಶ ಅಂತಂದ್ರೆ ಅಲ್ಲಿಂದ ಬಿಟ್ಟು ಬರ್ಬೇಕಾಗುತ್ತೆ ಅವರು. ಇನ್ನು ವಿದೇಶಿ ಪ್ರಾಯೋಜಿತ ವರದಿ ಎಂಬ ಆರೋಪ ಇದೆ. ಸೊ ಇಲ್ಲಿ ವೈಜ್ಞಾನಿಕವಾಗಿ ನೋಡೋದಾದ್ರೆ ಇವರು ಪರಿಸರ ಸಂರಕ್ಷಣೆ ಅಂತ ಹೇಳ್ತಿದ್ದಾರೆ, ಅದು ಅಸಾಧ್ಯವಾಗುತ್ತೆ. ಯಾರೋ ಒಂದು ಹೇಳಿದ್ದಾರೆ, ಯಾರ್ದೋ ಇನ್ಫ್ಲೂಯೆನ್ಸ್ ಇದೆ ಅಂತ ಇವರು ಇಲ್ಲಿ ವರದಿ ಜಾರಿ ಮಾಡಕ್ ಹೊರಟಿರೋದು, ಇದು ತಪ್ಪಾಗುತ್ತೆ, ಅವೈಜ್ಞಾನಿಕವಾಗಿದೆ. ಅಭಿವೃದ್ಧಿ ಹಾಗೇನೆ ಪ್ರವಾಸೋದ್ಯಮಕ್ಕೆ ತೊಡಕಾಗುತ್ತೆ. ಇವಾಗ ಈ ಭಾಗದಲ್ಲಿ ನಿಧಾನವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಮತ್ತೆ ತುಂಬಾ ಜನ ಏನ್ ಮಾಡ್ತಾರೆ, ಸಿಟಿ ಮಂದಿ, ಸೊ ನಾವು ಹಳ್ಳಿಗೆ ಹೋಗ್ಬೇಕು, ಅಲ್ಲಿ ಇರಬೇಕು, ಅಟ್ಲೀಸ್ಟ್ ಒಂದು ವೀಕೆಂಡ್ ಎಲ್ಲ ಹೋಗ್ಬೇಕು ಅಥವಾ ರಜೆ ಇದ್ದಾಗ ಸೊ ಈ ಪ್ರದೇಶಕ್ಕೆ ಹೋಗ್ಬೇಕು ಅಂದ್ರೆ ಈ ಮಲೆನಾಡು ಅಥವಾ ಕರಾವಳಿ ಭಾಗಕ್ಕೆ ಹೋಗ್ಬೇಕು ಅಂತ ಬಯಸ್ತಾರೆ. ಸೊ ಆ ಪ್ರವಾಸೋದ್ಯಮಕ್ಕೂ ಕೂಡ ತೊಡಕಾಗುತ್ತೆ. ಸೊ ಹಾಗಾಗಿ ವಿರೋಧವನ್ನ ಬಹಳಷ್ಟು ಜನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಫೈನ್. ಸೊ ಈ ಬಗ್ಗೆ ಈಗ ಸರ್ಕಾರ ಯಾವ ತರ ಕ್ರಮಕ್ಕೆ ಬಂದಿದೆ, ಇದೇ ವಿಷಯವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಅನಿಲ್ ಬಾಸೂರ್, ಯಾವಾಗ ಕೇಂದ್ರದ ಒಂದು ನಿರ್ಧಾರ ಪ್ರಕಟ ಆಯಿತು,
ಸೊ ಅವಾಗ್ಲೇ ಆ ಭಾಗದ ಜನಪ್ರತಿನಿಧಿಗಳು, ಅದರಲ್ಲಿ ಗೃಹ ಸಚಿವರಿದ್ದಾರೆ, ಬೇರೆ ಬೇರೆ ಜನಪ್ರತಿನಿಧಿಗಳಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿ ಇದನ್ನ ವಿರೋಧ ಯಾಕೆ ವ್ಯಕ್ತಪಡಿಸಬೇಕು ಅಂತ ಒಂದು ಡೀಟೇಲ್ ಆಗಿ ಒಂದು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಈಗ ಕ್ಯಾಬಿನೆಟ್ ಸಭೆಯಲ್ಲಿ ಯಾವ ತರ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ, ಯಾವ ತರ ಎಕ್ಸ್ಪ್ಲೈನ್ ಮಾಡಬೇಕು ಅಂತಿದೆ ಸೆಂಟ್ರಲ್ಗೆ? ಶರ್ಮಿತಾ, ಈಗಾಗಲೇ ಕಸ್ತೂರಿ ರಂಗನ್ ವರದಿ ಏನಿದೆ ಅದನ್ನು ವಿರೋಧಿಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಚುನಾವಣೆ ಬಂದಾಗ ಮಾತ್ರ ಈ ವಿಚಾರ ಚರ್ಚೆಗೆ ಬರ್ತದೆ. ರಾಜಕೀಯ ಪಕ್ಷಗಳು ಕೂಡ ನಮಗೆ ಸಾಥ್ ನೀಡುತ್ತವೆ ಎಂಬ ಆರೋಪವನ್ನ ಸ್ಥಳೀಯರು, ಅಂದ್ರೆ ಆ ಭಾಗದ ಸ್ಥಳೀಯರು ಮಾಡ್ತಿರುವಂತದ್ದು. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜುಲೈ 6ರಂದು ಕರಡು ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ. ಕಸ್ತೂರಿ ರಂಗನ್ ವರದಿಯನ್ನು ಜಾರಿಗೆ ಮಾಡಬೇಕಂತ ಹೇಳಿ ಆ ಒಂದು ಅಧಿಸೂಚನೆಯನ್ನು ವಿರೋಧಿಸೋದಕ್ಕೆ ಈಗಾಗಲೇ ರಾಜ್ಯ ಕ್ಯಾಬಿನೆಟ್ ನಲ್ಲಿ ಕೂಡ ತೀರ್ಮಾನ ಮಾಡಿರುವಂತದ್ದು. ಜೊತೆಗೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿ ಅಲ್ಲಿನೂ ಕೂಡ ಈ ಒಂದು ವಿಚಾರವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ನಮಗೆ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ 6 ರಾಜ್ಯಗಳಲ್ಲಿ, ಅಂದ್ರೆ ಕರ್ನಾಟಕದ ಸೇರಿದಂತೆ ಗುಜರಾತ್ ವರೆಗಿನ 6 ರಾಜ್ಯಗಳೇನು ಬರ್ತವೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ, ಈ 6 ರಾಜ್ಯಗಳು ಕೂಡ ಈ ಒಂದು ಪಶ್ಚಿಮ ಘಟ್ಟ ಪ್ರದೇಶ ಬರ್ತದೆ. ಹೀಗಾಗಿ ಇದರಲ್ಲಿ ಕೂಡ ಸುಮಾರು 60,000 ಎಕರೆಯಷ್ಟು, ಅಂದ್ರೆ ಹೆಕ್ಟೇರ್ನಷ್ಟು ಭೂಮಿಯನ್ನ ಏನು ಈಗಾಗಲೇ ಇದನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಲಾಗ್ತದೆ. ಇದರಲ್ಲಿ ಹೆಚ್ಚಿನ ಭಾಗ ಕರ್ನಾಟಕಕ್ಕೆ ಸೇರಿರುವಂತದ್ದು, ಸುಮಾರು 19,000ಕ್ಕೂ ಅಧಿಕ ಎಕರೆಗಳಷ್ಟು ಭೂಮಿ ಸೇರಿರುವಂತದ್ದು. ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದ ನಂತರ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಏನಂತ ಹೇಳಿದ್ರೆ ಕಸ್ತೂರಿ ರಂಗನ್ ವರದಿಯನ್ನ ಜಾರಿಗೆ ಮಾಡಿರುವಂತದ್ದು ಹಿಂದೇನು ಹಿರಿಯ ವಿಜ್ಞಾನಿ ಮಾಧವ್ ಗಾಡ್ಗಿಳ್ ಅವರ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು ಕೇಂದ್ರ ಸರ್ಕಾರ, ವರದಿಯನ್ನ ಕೊಡೋದಕ್ಕೆ ಹೇಳಿತ್ತು. ಆ ವರದಿಯಲ್ಲಿ ಸುಮಾರು 1,54,000 ಎಕರೆಗಷ್ಟು ಅಥವಾ ಹೆಕ್ಟೇರ್ನಷ್ಟು ಒಂದು ಭೂಮಿಯನ್ನ ಏನು ಸೂಕ್ಷ್ಮ ಪ್ರದೇಶ ಎಂಬಂತಹ ಒಂದು ಘೋಷಣೆಯನ್ನ ಮಾಧವ್ ಗಾಡ್ಗಿಳ್ ವರದಿ ಮಾಡಿತ್ತು. ಆದರೆ ಅದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅದರ ಪರಿಶೀಲನೆಗೆ ಕಸ್ತೂರಿ ರಂಗನ್ ಸಮಿತಿಯನ್ನ ಜಾರಿ ತಂದಿರುವಂತದ್ದು. ಆದ್ರೆ ಇದೀಗ ಮೊದಲಿನ ವರದಿಗಿಂತ 2ನೇ ವರದಿಗೆನೆ ಜನರು ಹೆಚ್ಚಿನ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿನೇ ಆ ಭಾಗದ ಜನಪ್ರತಿನಿಧಿಗಳೆಲ್ಲರೂ ಕೂಡ, ಅಂದ್ರೆ ಶೋಭಾ ಕರಂದ್ಲಾಜೆ ಇರಬಹುದು, ಆರಗ ಜ್ಞಾನೇಂದ್ರ ಇರಬಹುದು, ಜೊತೆಗೆ ಏನು ಮಲೆನಾಡು ಪ್ರದೇಶದ ಎಲ್ಲ ಜನಪ್ರತಿನಿಧಿಗಳು ಈ ಬಗ್ಗೆ ಮಾತಾಡೋದಕ್ಕೆ ಗೃಹ ಸಚಿವರಾಗಿರುವಂತಹ ಮತ್ತೆ ಮಲೆನಾಡು ಭಾಗದ ತೀರ್ಥಹಳ್ಳಿ ಭಾಗದ ಶಾಸಕರು ಆಗಿರುವಂತಹ ಆರಗ ಜ್ಞಾನೇಂದ್ರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆರಗ ಜ್ಞಾನೇಂದ್ರ ಅವರ ಇನ್ಫ್ಯಾಕ್ಟ್ ಕೇಂದ್ರದಿಂದ ಈ ತರದೊಂದು ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ವರದಿ ಜಾರಿ ಮಾಡಬೇಕು ಅಂತ ತುರ್ತಾಗಿ ನೀವೆಲ್ಲ ಸಭೆ ಮಾಡಿದ್ರಿ. ಈಗ ಸರ್ಕಾರದ ಕಡೆಯಿಂದ ಏನ್ ಡಿಸಿಷನ್ ಬಂದಿದ್ದೀರಾ? ಇದನ್ನ ಕೇಂದ್ರಕ್ಕೆ ಹೆಂಗ್ ಒಪ್ಪಿಸ್ಬೇಕು ಅಂತ ವರದಿ ರೆಡಿ ಮಾಡ್ಕೊಂಡಿದ್ದೀರಾ? ಒಂದು ನಾನೇ ಮೊನ್ನೆ ದಿನ ಪಶ್ಚಿಮ ಘಟ್ಟ ಭಾಗದ ಎಲ್ಲ ಶಾಸಕರುಗಳನ್ನು ಒಂದು ಮೀಟಿಂಗ್ ಕರೆದಿದ್ವಿ. ಅದಕ್ಕೆ ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ಒಟ್ಟಾರೆ ಅದರಲ್ಲಿ ನಿರ್ಣಯ ಆದ ಪ್ರಕಾರ ನಿನ್ನೆ ದಿನ ಕ್ಯಾಬಿನೆಟ್ ನಲ್ಲಿ ನಾವು ಈ ವರದಿಯನ್ನ ಒಪ್ಪೋದಿಲ್ಲ, ನಮ್ ಸರ್ಕಾರ ಒಪ್ಪೋದಿಲ್ಲ, ನಮ್ ಕರ್ನಾಟಕಕ್ಕೆ ಅಗತ್ಯ ಇಲ್ಲ ಅಂತ ಹೇಳಿ ಒಂದು ನಿರ್ಣಯ ಮಾಡಿದೀವಿ. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಅದರ ಜೊತೆಗೆ 26ನೇ ತಾರೀಕು ಪರಿಸರ ಮಂತ್ರಾಲಯಕ್ಕೆ ನಾವು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಡೆಲಿಗೇಷನ್ ಹೋಗ್ತಾ ಇದೀವಿ. ಇದು 5ನೇ ನೋಟಿಫಿಕೇಶನ್. ಅದು ನಾವು ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಮೊನ್ನೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ನಮ್ಮ ಸರ್ಕಾರದ ಕಡೆಯಿಂದ ಇದು ಅನಗತ್ಯ, ಇದು ಸೈಂಟಿಫಿಕ್ ಆಗಿಲ್ಲ ಈ ವರದಿ, ಇದು ಒನ್ ಮ್ಯಾನ್ ಆರ್ಮಿ ಕೊಟ್ಟಂತ ವರದಿ ಇದು. ಹಾಗಂತ ಹೇಳಿ ನಾವು ಪರಿಸರದ ವಿರೋಧಿಗಳಲ್ಲ. ನಾವು ಪರಿಸರವನ್ನು ಉಳಿಸಿಕೊಂಡು ಈ ಪಶ್ಚಿಮ ಘಟ್ಟದ ಒಳಗಡೆ ಇರ್ತಕ್ಕಂತ ಯಾರು ಮನುಷ್ಯರು ವಾಸ ಮಾಡ್ತಾ ಇದ್ದೀವಿ ಅವ್ರ ಸೌಲಭ್ಯಗಳ ಕಡೆ ಗಮನ ಹರಿಸಬೇಕಾಗಿದೆ. ಈಗ ಫಾರೆಸ್ಟ್ ಕಾಯ್ದೆಗಳು ಯಾವ್ದಾವ್ದಿದಾವೆ ಇದೇ ನಮ್ಮನ್ನು ಹೈರಾಣ ಮಾಡಿದೆ. ಅದರ ಜೊತೆಗೆ ಈ ಕಸ್ತೂರಿ ರಂಗನ್ ವರದಿಯ ಅವಶ್ಯಕತೆ ಇರಲಿಲ್ಲ. ಸುಮ್ನೆ ಇದನ್ನ ಯಾರೋ ಇದು ನಮ್ಮ ಗೋವಾದಲ್ಲಿ ಇರ್ತಕ್ಕಂತ ಒಂದು ಆರ್ಗನೈಸೇಷನ್ ಅವರು, ಪರಿಸರ ಆರ್ಗನೈಸೇಷನ್ ಅವರು ಹಿಂದೆ ಇದನ್ನ ಎಬ್ಸಿ ಈ ಕಮಿಟಿಯನ್ನ ರಚನೆ ಮಾಡಿ ನಮ್ಗೆ ಹಿಂಸೆ ಕೊಡುವಂತ ಕೆಲಸ ಆಗಿದೆ. ಇದು ಅಗತ್ಯ ಇಲ್ಲ, ಸೈಂಟಿಫಿಕ್ ಆಗಿ ಆಗ್ಬೇಕಾಗಿತ್ತು ಅಂತ ಹೇಳಿ ನಾವ್ ಈಗಾಗಲೇ ಹೇಳಿದ್ದೀವಿ. ಮತ್ತು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳು ಅಬ್ಜೆಕ್ಷನ್ ಸಲ್ಲಿಸಿದಾವೆ ಈಗಾಗಲೇ, ತಮಿಳುನಾಡು ಮತ್ತು ಮಹಾರಾಷ್ಟ್ರ. ಹಾಗಾಗಿ ಕೇರಳ ಸ್ವಲ್ಪ ಅವರು ಮೊದಲೇ ಯಾವ್ದಕ್ಕೂ ಫಾರೆಸ್ಟ್ ಇತ್ತು ಅದನ್ನ ನೀವು ಮಾಡ್ಕೊಂಡು ಹೋಗಿ ಏನ್ ಬೇಕಾರಾಗ್ಲಿ ಅಂತ ಹೇಳಿದ್ರು. ನಮ್ದು ಹಾಗಾಗ್ಲಿಲ್ಲ. 20,000 ಹೆಕ್ಟೇರ್ನ ಇದರಲ್ಲಿ ಸೇರಿಸಿದ್ದಾರೆ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ. ಇದರೊಳಗೆ ನೇವಲ್ ಬೇಸ್ ಕೂಡ ಇದೆ ಕಾರವಾರದ್ದು, ಮತ್ತು ಎಲ್ಲ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಕೂಡ ನಿಂತು ಹೋಗ್ತದೆ. ಅಲ್ಲ, ಈಗ ಆರ್ಗ ಜ್ಞಾನೇಂದ್ರ ಅವರೇ, ನಾನು ಮಲೆನಾಡು ಭಾಗದವಳೆ, ಅಲ್ಲಿನ ಜನರಿಗೊಂದು ಆತಂಕ ಮತ್ತೆ ಹೆದರಿಕೆ ಇರೋದು. ಎಷ್ಟೋ ವರ್ಷಗಳಿಂದ ತಲೆಮಾರುಗಳಿಂದ ನಾವಲ್ಲಿ ವಾಸ ಮಾಡ್ಕೊಂಡಿದ್ದೀವಿ. ಈಗ ಒಕ್ಕಲೆಬ್ಬಿಸ್ಬಿಟ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಇದು ಏನ್ ವರದಿ ಅಂತ ಜನರಿಗೆ ಆತಂಕಕ್ಕಿಂತ ಅಲ್ಲಿನ ಮನೆ ಮಠ ಖಾಲಿ ಮಾಡಿಸ್ಬಿಡ್ತಾರೆ, ನಾವ್ ಎಲ್ಲಿಗೆ ಹೋಗೋದು?
ಹೌದು 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 ಸೊ ಜನರಿಗೆ ಮನೆ ಏನ್ ಮಠ ಖಾಲಿ ಭರವಸೆ ಮಾಡಿಸೋದಿಲ್ಲ, ಮನೆ ಮಠ ಖಾಲಿ ಮಾಡಿಸೋದಿಲ್ಲ, ಇರೋರು ಒಕ್ಕಲೆಬ್ಬಿಸ್ತಾರೆ ಹಿಂಸೆಯಿಂದ ಅಂತ. ಬದುಕಬೇಕಲ್ಲಿ. ಅದೇ ಒಕ್ಕಲೆಬ್ಬಿಸ್ತಾರೆ ಅಂತ. ಅದೇ ಅದೇ ಆದ್ರಿಂದ ಇದನ್ನ ನಾವು ಖಂಡ ತುಂಡವಾಗಿ ವಿರೋಧ ಮಾಡ್ತಾ ಇದ್ದೀವಿ. ನಾನಂತೂ ಇದರ ನೇತೃತ್ವ ತಗೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ನಾಡ್ದು 26ನೇ ತಾರೀಕು ಡೇಟ್ ಇದು ಫಿಕ್ಸ್ ಆಗಿದೆ, ಟೈಮ್ ಫಿಕ್ಸ್ ಆಗಿದೆ, ಭೇಟಿ ಮಾಡ್ಲಿಕ್ಕೆ ನಾವು ಹೋಗ್ತಾ ಇದೀವಿ. ಫೈನ್, ಥ್ಯಾಂಕ್ ಯು ಆರ್ಗ ಜ್ಞಾನೇಂದ್ರ ಅವರೇ ಮಾತನಾಡಿದ್ದಕ್ಕೆ.